ಇನ್ನು ಕೊಪ್ಪಳದ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲೂ ಕೂಡ ಅವ್ಯವಸ್ಥೆನೆ. ಅಲ್ಲಿ ಬ್ಲಡ್ ಟೆಸ್ಟ್ ಮಾಡೋದಕ್ಕೆ ಬಹಳ ಪರದಾಡಬೇಕು ಅಂತಹ ಒಂದು ಸ್ಥಿತಿ ಇದೆ. ಒಂದು ಕಡೆ ಆಸ್ಪತ್ರೆ, ಮತ್ತೊಂದು ಕಡೆ ರಕ್ತ ಪರೀಕ್ಷೆ. ಗರ್ಭಿಣಿ ಬಾಣಂತಿಯರು ರಕ್ತ ಪರೀಕ್ಷೆ ಮಾಡಬೇಕು ಅಂತಂದ್ರೆ ಅಲೆದಾಡಬೇಕಾಗತ್ತೆ. ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಬಾಣಂತಿಯರು ಅಡ್ಮಿಟ್ ಆಗ್ತಾರೆ, ಜಿಲ್ಲಾಸ್ಪತ್ರೆಯಲ್ಲಿ ಅವರಿಗೆ ರಕ್ತ ಪರೀಕ್ಷೆ ಆಗತ್ತೆ. ಒಂದು ಕಡೆ ಆಸ್ಪತ್ರೆ ಇದೆ, ಮತ್ತೊಂದು ಕಡೆ ಬ್ಲಡ್ ಟೆಸ್ಟ್ಗೆ ಹೋಗಬೇಕು. ರಕ್ತ ಪರೀಕ್ಷೆಗೆ ಹೋದಂತಹ ಸಂದರ್ಭದಲ್ಲಿ ಅದು ಕೂಡ ಈಸಿಯಾಗಿ ಆಗೋದಿಲ್ಲ, ಗಂಟೆ ಗಟ್ಟಲೆ ಕಾಯ್ಬೇಕು. ಬ್ಲಡ್ ಚೆಕಪ್ ಹೊಂಟಿವಿ ಸರ್. ಇಲ್ಲಿಲ್ಲ ಸರ್. ಈಗ ನಾವು ಗಂಡು ಮಕ್ಳು ಇಲ್ದಾರ ಸರ್, ಸತ್ಯ ಕಳಿಸಿದ್ರೆ ಆ ಸತ್ಯ ಅಡ್ಡಾಡ್ಬೇಕು ಸರ್. ನಾವ್ ಏನ್ ಮಾಡ್ಬೇಕು? ಈಗ ಗಂಡು ಮಕ್ಳು ಎಷ್ಟೊತ್ತಿದ್ರೆ ಕರ್ಸಂತಾರ, ಎಲ್ಲಿದ್ರೆ ಕರ್ಸಿಲ್ಲ. ನಮ್ಮ ಯಜಮಾನ್ಗಿದ್ರೆ ಮುದಿಯತ್ತದ. ನಮ್ಮ ಮೈದನ್ರಿ ಯಾರು ಬರ್ತಾ ಇಲ್ಲ ಬಾ ಅಂತಂದ್ರ ನಮ್ಮ ಅಣ್ಣ ಇಲ್ಲೇ ಆದ್ರೆ ಅನುಕೂಲ ಆಗತ್ತೆ ಸರ್. ಅಲ್ಲಿ ಸತಿ ಅಂತ ಅಡ್ಡಾಡ್ಬೇಕು. ಅದ್ರಾಗ ಕಾಲು ನೋವು, ಒಟ್ಟ ಅಡ್ಡಾಡಕ್ ಬರಲ್ಲ, ಕುಂದ್ರಕ್ ಬರಲ್ಲ ನನಗೆ. ಹ್ಞೂ ಸರ್, ಒಂದಿಸ್ ಮಂದಿ ಇರ್ತಾರ, ಒಂದಿಸ್ ಮಂದಿ ಇರಲ್ಲ. ಗಾಡಿ ಇದ್ದಾರ ಇರ್ತಾರ, ಇಲ್ದಾರ ಇರ್ತಾರ. ನಾವ್ ಏನ್ ಮಾಡೋದು? ಇಲ್ದಾರ ಹಿಂಗತಿ ಅಂದ್ರೆ 3-4 ಸತಿ ಅಡ್ಡಾಡ್ಸ್ತದ ಸರ್. ಈಗ 4 ಸತಿ ಅಡ್ಡಾಡಿದ್ರೆ 8 ಸತಿ ಆಗತ್ತೆ ನಾವು ಹೋಗಿ ಬರಾಕ. ನಾಷ್ಟ ತರಕ ಅಲ್ಲಿಗೆ ಹೋಗ್ಬೇಕು, ಯಾವ್ದಿದ್ರೆ ಅಲ್ಲಿಗೆ ಹೋಗ್ಬೇಕು. ರಕ್ತ ಇಲ್ಲೇ ಚೆಕ್. ಕೊಪ್ಪಳದ ಜಿಲ್ಲಾಸ್ಪತ್ರೆ ಆವರಣದಲ್ಲಿರ್ತಕ್ಕಂತಹ 100 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಇದೀಗ ರೋಗಿಗಳು ಒಂದು ಸಂಕಷ್ಟವನ್ನು ಅನುಭವಿಸಿದ್ದಾರೆ. ಯಾಕಂತ ಹೇಳಿದ್ರೆ ಈ ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಿಂದ ಪ್ರತಿದಿನವೂ ಕೂಡ ಅವರು ರಕ್ತವನ್ನು ಪರೀಕ್ಷೆ ಮಾಡಲಿಕ್ಕೆ ಅವರು ಪಕ್ಕದಲ್ಲಿರ್ತಕ್ಕಂಥ ಜಿಲ್ಲಾಸ್ಪತ್ರೆ, ಅಂದರೆ ಸುಮಾರು ಒಂದು 300-400 ಮೀಟರ್ ಅಷ್ಟು ಸರಿಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಜಿಲ್ಲಾಸ್ಪತ್ರೆಗೆ ಹೋಗಬೇಕಾಗ್ತದೆ. ಹೀಗಾಗಿ ಈ ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇರ್ತಕ್ಕಂಥ ಲ್ಯಾಬು ಇದ್ದು ಕೂಡ ಇರಲಾರ್ದಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು. ನಾನೀಗ ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನನ್ನ ದೃಶ್ಯದ ಹಿಂಭಾಗದಲ್ಲಿ ಒಂದು ಪ್ರಯೋಗಾಲಯ ಇರ್ತಕ್ಕಂಥದ್ದು. ಈ ಒಂದು ಪ್ರಯೋಗಾಲಯದಲ್ಲಿ ಈಗಾಗಲೇ ಮೆಷಿನ್ ಕೂಡ ಕೆಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿದಿನ ಕೂಡ ಇಲ್ಲಿ ಬರ್ತಕ್ಕಂಥ ಒಳ ಮತ್ತು ಹೊರ ರೋಗಿಗಳಿಗೆ ರಕ್ತವನ್ನು ಪರೀಕ್ಷೆ ಮಾಡಲಿಕ್ಕೆ ಅವರು ಜಿಲ್ಲಾಸ್ಪತ್ರೆಗೆ ಕಳಿಸ್ಕೊಡ್ತಾರೆ. ಯಾಕಂತಂದರೆ ಕಿಮ್ಸ್ ಏನಿದೆ, ಒಂದು ಕಿಮ್ಸ್ ಆಸ್ಪತ್ರೆಗೆ ಕಳಿಸ್ಕೊಡ್ತಾರೆ. ಯಾಕಂತಂದರೆ ಇಲ್ಲಿರ್ತಕ್ಕಂಥ ಒಂದು ಏನು ಉಪಕರಣ ಇದೆ, ಆ ಒಂದು ಮೆಷಿನ್ ಏನಿದೆ, ಆ ಒಂದು ಮೆಷಿನ್ ಇದೀಗ ಕೆಟ್ಟಿರ್ತಕ್ಕಂಥದ್ದು. ಕೇವಲ ಹೊರ ರೋಗಿಗಳಿಗೆ ಮಾತ್ರ ಇಲ್ಲಿ ಶಾಂಪಲನ್ನು ತೆಗೆದುಕೊಳ್ತಾರೆ. ಅದಾದ ಬಳಿಕ ಅದನ್ನು ಅವರು ಏನು ಜಿಲ್ಲಾಸ್ಪತ್ರೆಯಲ್ಲಿ ಅಂದರೆ ಕಿಮ್ಸ್ ಆಸ್ಪತ್ರೆ ಇರ್ತಕ್ಕಂತಹ ಒಂದು ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ತಾರೆ. ಹೀಗಾಗಿ ರೋಗಿಗಳ ಹಿಂದೆ ಬರ್ತಕ್ಕಂಥ ಒಂದು ಸಂಬಂಧಿಕರಿಗಾಗಿ ಮತ್ತೊಂದು ಕಡೆ ಅವರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಅವರಿಗೆ ಪ್ರತಿದಿನವೂ ಕೂಡ ಅವರು ಒಂದು ರೋಗಿಗಳನ್ನು ಅವ್ರು ಕರ್ಕೊಂಡು ಬರಬೇಕಾಗ್ತದೆ. ಗರ್ಭಿಣಿ ಇರ್ತಾರೆ, ಅವ್ರನ್ನ ಕೂರಿಸ್ಕೊಂಡು ಹೋಗಬೇಕಾಗ್ತದೆ. ಅವ್ರ ಹಿಂದ್ಗಡೆ ಕೆಲವು ಜನರು ಬಂದಿರ್ತಾರೆ, ಕೆಲವು ಜನರು ಅಂದರೆ ಅವರ ಪಾಲಕರು ಬಂದಿರೋದಿಲ್ಲ. ಹೀಗಾಗಿ ಅವರು ಪ್ರತಿದಿನ ಕೂಡ ಅಲೆದಾಡುವಂಥ ಒಂದು ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿರ್ತಕ್ಕಂಥದ್ದು. ಉದಾಹರಣೆಗೆ ನಾನು ಹೇಳ್ತೀನಿ ನಿಮ್ಗೆ, ಇಲ್ಲಿ ಏನು CBC ಅಂತ ಏನಿದೆ, ಈ ಒಂದು CBC ಅವರು ಬರೆದು ಕೊಟ್ಟಿದ್ದಾರೆ. ಅದರಲ್ಲಿ ಕೇವಲ ಬ್ಲಡ್ ಸ್ಯಾಂಪಲ್ನ ಮಾತ್ರ ತೆಗೆದುಕೊಡ್ತಾರೆ. ಇದನ್ನು ತೆಗೆದುಕೊಂಡು ಏನು ರೋಗಿಗಳ ಸಂಬಂಧಿಕರು ಕಿಮ್ಸ್ನ ಒಂದು ಆಸ್ಪತ್ರೆಗೆ ಹೋಗಬೇಕಾಗ್ತದೆ. ಅಲ್ಲಿ ಹೋಗಿ 2-3 ಗಂಟೆಗಳ ಕಾಲ ಅದನ್ನು ಅವರೆಲ್ಲರೂ ಕೂಡ ಕಾಯಬೇಕಾಗ್ತದೆ. ಇದೇ ಒಂದು ಏನಿದೆ, ಈ ಒಂದು CBC ಮೆಷಿನನ್ನು ರೆಡಿ ಮಾಡಿಸಿದ್ರೆ ಆ ಒಂದು ಸೌಲಭ್ಯವನ್ನು ರೋಗಿಗಳು ಇಲ್ಲೇ ಪಡಿಬಹುದು. ಆದರೆ ಈ ಒಂದು ಮೆಷಿನ್ ಕಟ್ಟಿ ಈಗಾಗಲೇ ಆ ಒಂದು ಸುಮಾರು ವರ್ಷಗಳ ಕಳೀತಾ ಬಂದರೂ ಕೂಡ ಇಲ್ಲಿವರೆಗೂ ಕೂಡ ಒಂದು ಸಣ್ಣ ಒಂದು ಮೆಷಿನ್ ಅನ್ನು ಕೂಡ ಅವರು ಅದನ್ನು ರಿಪೇರಿ ಮಾಡಲಿಕ್ಕೆ ತಯಾರಿಲ್ಲ. ಇದರಿಂದಾಗಿ ರೋಗಿಗಳು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಕೊಪ್ಪಳದಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡಶಾಲೆಗೆ ರೇಷನ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.